Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Bless the day in the presence of God. ಕರ್ತನ ಸನ್ನಿಧಾನದ ಆಶೀರ್ವದಿಸಲ್ಪಟ್ಟಂತ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. Please open your Bibles to 1 Corinthians chapter 4 verse number 15 and 16. ಮೊದಲನೇ ಕೊರಿಂಥ ಬರೆದ ಪತ್ರಿಕೆ 4ನೇ ಅಧ್ಯಾಯ 15, 16ನೇ ವಚನಗಳನ್ನ ಈ ಸಮಯದಲ್ಲಿ ಓದಿಕೊಳ್ಳೋಣ. 1 Corinthians chapter 4 verse number 15 and 16. ಮೊದಲನೇ ಕೊರಿಂಥ ಬರೆದ ಪತ್ರಿಕೆ 4ನೇ ಅಧ್ಯಾಯ 15, 16. Let's read the word. ವಾಕ್ಯವನ್ನು ಓದಿಕೊಳ್ಳೋಣ. See, here Paul is writing to the Corinthians. ಇಲ್ಲಿ ಕೊರಿಂಥದಲ್ಲಿರುವಂತಹ ಸಭೆಗಳಿಗೆ ಪೌಲನು ಈ ರೀತಿಯಲ್ಲಿ ಬರೆಯುತ್ತಿದ್ದಾನೆ. Although you have countless guides in Christ, you do not have many fathers, for I became your father in Christ Jesus through the gospel. I urge you, then be imitators of me. ನಿಮಗೆ ಕ್ರಿಸ್ತನಲ್ಲಿ ಉಪಾಧ್ಯಾಯರು ಸಾವಿರಾರು ಮಂದಿ ಇದ್ದರು, ತಂದೆಗಳು ಬಹುಮಂದಿ ಇಲ್ಲ. ನಾನೇ ನಿಮ್ಮನ್ನು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿ ಪಡೆದೆನು. ಆದ್ದರಿಂದ ನನ್ನನ್ನು ಅನುಸರಿಸಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. Hallelujah. Hallelujah. Church, here Paul is speaking about the spiritual father. ಸಭೆ ಇಲ್ಲಿ ಆತ್ಮಿಕ ತಂದೆಯ ಬಗ್ಗೆ ಪೌಲನು ಮಾತನಾಡುತ್ತಿದ್ದಾನೆ. He's talking about every believer having a mentor. ಎಲ್ಲಾ ವಿಶ್ವಾಸಿಗೂ ಒಬ್ಬ ಮಾರ್ಗದರ್ಶಕರು ಒಬ್ಬರು ಬೇಕಾಗಿದ್ದಾರೆ ಅನ್ನೋದನ್ನ ಹೇಳುತ್ತಿದ್ದಾನೆ. Every Christian believer, he must have a guide. ಎಲ್ಲ ಕ್ರೈಸ್ತ ವಿಶ್ವಾಸಿಗೂ ಕೂಡ ಒಬ್ಬ ಮಾರ್ಗದರ್ಶನ ಅಗತ್ಯವಿದೆ. That's one of the secrets of success that the Bible heroes was having a mentor. ಸತ್ಯ ವೇದದಲ್ಲಿರುವಂತಹ ಅನೇಕ ಆತ್ಮಿಕ ವೀರರನ್ನು ನಾವು ನೋಡುವಾಗ ಅವರ ತಮ್ಮ ಜೀವಿತದಲ್ಲಿ ಒಬ್ಬ ಮಾರ್ಗದರ್ಶಕರನ್ನ ಇಟ್ಟುಕೊಂಡಿದ್ದರು. ಅದಕ್ಕೋಸ್ಕರವಾಗಿ ಅವರು ಯಶಸ್ವಿಯಾದರು. Do you have a mentor to imitate and learn from? ನಾವು ಅನುಸರಣೆ ಮಾಡುವುದಕ್ಕೋಸ್ಕರವಾಗಿ, ಅದೇ ರೀತಿಯಲ್ಲಿ ನಾವು ಕಲಿಯುವುದಕ್ಕೋಸ್ಕರವಾಗಿ ನಮಗೆ ಯಾರಾದರೂ ಮಾರ್ಗದರ್ಶಕರು ಇದ್ದಾರೆ. If you don't have it today, ಸಭೆ ಇವತ್ತಿನ ದಿವಸ ನಿಮಗೆ ಮಾರ್ಗದರ್ಶಕರು ಇಲ್ಲ ಎನ್ನುವುದಾದರೆ, prayerfully you need to seek for someone to fill that role in your life. ನಿಮ್ಮ ಜೀವಿತದಲ್ಲಿ ಆ ಮಾರ್ಗದರ್ಶಕರ ಸ್ಥಾನವನ್ನು ತುಂಬುವಂತೆ ನೀವು ಪ್ರಾರ್ಥನೆಯಿಂದ ಅವರನ್ನು ಹೊಂದಿಕೊಳ್ಳಬೇಕು. Corinthians, they had Paul as their mentor. ಕೊರಿಂಥದಲ್ಲಿರುವಂತಹ ಸಭೆಯವರಿಗೆ ಪೌಲನು ಒಬ್ಬ ಮಾರ್ಗದರ್ಶಕನಾಗಿದ್ದನು. Peter was a mentor for some church. ಆ ಪೇತ್ರನು ಕೆಲವು ಸಭೆಗಳಿಗೆ ಆತನು ಮಾರ್ಗದರ್ಶಕನಾಗಿದ್ದನು. Why do we need a mentor, a spiritual guide? ನಮಗೆ ಒಂದು ಆತ್ಮಿಕವಾದ ಮಾರ್ಗದರ್ಶನ ನೀಡುವವರು ಯಾಕೆ ಬೇಕಾಗಿದ್ದಾರೆ? You are to grow spiritually. ನೀವು ಆತ್ಮಿಕವಾಗಿ ಬೆಳವಣಿಗೆ ಹೊಂದುವುದಕ್ಕೋಸ್ಕರ you need a guide, you need a mentor. ನಿಮಗೆ ಮಾರ್ಗದರ್ಶಕರ ಅಗತ್ಯವಿದೆ. It is very good and better for you to have a guide, a mentor in your life. ನಿಮ್ಮ ಜೀವಿತದಲ್ಲಿ ಮಾರ್ಗದರ್ಶಕರನ್ನ ಇಟ್ಟುಕೊಳ್ಳುವುದು ಅಥವಾ ಹೊಂದಿಕೊಳ್ಳುವುದು ಬಹಳ ಪ್ರಾಮುಖ್ಯ. Let's look into some examples from the Bible. ನಾವು ಸತ್ಯವೇದದಲ್ಲಿ ಉದಾಹರಣೆಯನ್ನು ನೋಡಿಕೊಳ್ಳೋಣ. If you know about Joshua, ನಿಮಗೆ ಯೆಹೋಶುವನ ಬಗ್ಗೆ ಗೊತ್ತಿದೆಯಲ್ಲ? see, the Bible says ಸತ್ಯವೇದ ಈ ರೀತಿಯಲ್ಲಿ he was ಹೇಳ್ತಾರೆ, always hanging out around Moses. ಆತನು ಯಾವಾಗಲೂ ಕೂಡ ಮೋಶೆಯ ಹಿಂದೆ He was ಹೋಗುತ್ತಿದ್ದನು. always there around Moses. ಆತನು ಯಾವ ಮೋಶೆ ಎಲ್ಲಿ ಇರುತ್ತಿದ್ದನೋ ಅಲ್ಲಿ ಸುತ್ತಲೂ ಆತನು ಇರುತ್ತಿದ್ದನು. Who was this Moses? ಈ ಮೋಶೆ ಯಾರಾಗಿದ್ದಾನೆ? He was a leader. ಆತನೊಬ್ಬ He ನಾಯಕನಾಗಿದ್ದಾನೆ. was a prophet. ಆತನೊಬ್ಬ He ಪ್ರವಾದಿಯಾಗಿದ್ದಾನೆ. was just like a king for the Israelites. ಆತನು ಇಸ್ರೇಲ್ ದೇಶಕ್ಕೆ ರಾಜನ ರೀತಿಯಲ್ಲಿ ಇದ್ದನು. He had an intimate relationship with God. ದೇವರ ಜೊತೆ ಆತನಿಗೆ ಒಂದು ಬಹಳ ನಿಕಟವಾದ ಸಂಬಂಧ ಇತ್ತು. He had a prayerful relationship with God. ದೇವರ ಜೊತೆ ಆತನಿಗೆ ಆ ಒಂದು ನಿಕಟವಾದ ಅನ್ಯೋನ್ಯತೆ ಇತ್ತು. Joshua, he saw the elders of the Israel. ಯೆಹೋಶುವನು ಅಲ್ಲಿ ಇಸ್ರೇಲಲ್ಲಿದ್ದಂತ ಹಿರಿಯರನ್ನು ನೋಡಿದನು. He has seen Aaron. ಅದನ್ನ ಆರೋನನನ್ನು ನೋಡಿದನು. He also seen Moses. ಅದೇ ರೀತಿಯಲ್ಲಿ ಮೋಶೆಯನ್ನು ಕೂಡ ಆತನು ನೋಡಿದ್ದಾನೆ. But when he wanted to choose his mentor, ಆತನ ಮಾರ್ಗದರ್ಶಕರನ್ನ ಆತನು ಆರಿಸಿಕೊಳ್ಳಬೇಕು ಎಂದು ನೋಡುವಾಗ he did not choose Aaron. ಆತನ ಆರೋನನನ್ನು He did ಆರಿಸಿಕೊಳ್ಳಲಿಲ್ಲ. not choose anyone among the 70 elders. ಆತನು 70 ಹಿರಿಯರಲ್ಲಿ ಇದ್ದಂತ ವ್ಯಕ್ತಿಗಳನ್ನ But he ಆರಿಸಿಕೊಳ್ಳಲಿಲ್ಲ. chose Moses, the man of God. ಆತನು ದೇವ ಮನುಷ್ಯನಾದ ಮೋಶೆಯನ್ನು ಆರಿಸಿಕೊಂಡನೆಂದು ನಾವು ನೋಡ್ತಾ ಇದ್ದೇವೆ. If you read Exodus chapter 33, ನೀವು ವಿಮೋಚನೆ ಕಾಂಡ 33ನೇ ಅಧ್ಯಾಯವನ್ನು ಓದುವುದಾದರೆ, especially when you read verse number 11, ನೀವು 11ನೇ ವಚನವನ್ನು ನೋಡುವಾಗ talks about the relationship of Moses with God. ಆ ಮೋಶೆ ದೇವರ ಜೊತೆ ಇದ್ದಂತ ಒಂದು ಆ ಸಂಬಂಧವನ್ನು ನಾವು ನೋಡ್ತಾ ಇದ್ದೇವೆ. Same time it talks about the relationship that Joshua had with God and Moses. ಅದೇ ರೀತಿಯಲ್ಲಿ ಯೆಹೋಶುವನಿಗೆ ಮೋಶೆ ಮತ್ತು ದೇವರ ಜೊತೆ ಇದ್ದಂತ ಸಂಬಂಧವನ್ನು ಅಲ್ಲಿ ಗಮನಿಸಬಹುದು. Let us read the word. ಇಸವೆಯ ವಾಕ್ಯವನ್ನು So ಓದಿಕೊಳ್ಳೋಣ. the Lord spoke to Moses face to face as a man speaks to his friend, and he would return to the camp
But his servant Joshua, the son of Nun, a young man, did not depart from the tabernacle. ಮನುಷ್ಯರೊಳಗೆ ಒಬ್ಬನು ತನ್ನ ಸ್ನೇಹಿತನೊಡನೆ ಹೇಗೆ ಮಾತನಾಡುವನೋ ಹಾಗೆಯೇ ಯೆಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತನಾಡುತ್ತಿದ್ದನು. ತರುವಾಯ ಮೋಶೆ ಪಾಳೆಯಕ್ಕೆ ತಿರುಗಿ ಬರುವನು. ಆದರೆ ನೂನನ ಮಗನಾದ ಯೆಹೋಶುವನೆಂಬ ಹೆಸರುಳ್ಳ ಯವನಸ್ಥನಾದ ಅವನ ಶಿಷ್ಯನು ಆ ಡೇರೆಯಲ್ಲೇ ಇದ್ದನು, ಅದರ ಬಳಿಯಿಂದ ಹೋಗಲೇ ಇಲ್ಲ. Hallelujah. See, Joshua was present with Moses when Lord spoke to Moses. ಯೆಹೋಶುವನು ಯಾವಾಗ ಮೋಶೆ ಯಾವಾಗ ದೇವರು ಮೋಶೆ ಜೊತೆ ಯಾವಾಗ ಮಾತನಾಡುತ್ತಿದ್ದಾರೋ ಆವಾಗ ಯೆಹೋಶುವನು ಅಲ್ಲಿ ಮೋಶೆ ಜೊತೆ ಇರುತ್ತಿದ್ದಾರೆ ಎಂದು ನಾವು ನೋಡ್ತೇವೆ. If Moses would depart from the tabernacle, ಮೋಶೆಯು ಆ ದೇವದರ್ಶನದ ಗುಡಾರವನ್ನು ಬಿಟ್ಟು ಹೋದರೂ ಕೂಡ the Bible says ಸತ್ಯದ ರೀತಿಯಲ್ಲಿ ಹೇಳ್ತಾರೆ Joshua did not leave the tabernacle. ಯೆಹೋಶುವನು ದೇವದರ್ಶನದ ಗುಡಾರವನ್ನು ಬಿಟ್ಟು ಹೋಗುತ್ತಿರಲಿಲ್ಲ. How or where did this Joshua learn to be in the presence of God? ಈ ಯೆಹೋಶುವನು ಆ ದೇವದರ್ಶನದ ಗುಡಾರದಲ್ಲೇ ಇರಬೇಕೆಂದು ಆತನು ಯಾವುದರಿಂದ ಯಾರಿಂದ ಕಲಿತನು? It was from the life of prophet Moses. ಪ್ರವಾದಿಯಾದ ಮೋಶೆಯ ಜೀವಿತದಿಂದ ಕಲಿತುಕೊಂಡನೆಂದು ನಾವು ನೋಡ್ತಾ ಇದ್ದೇವೆ. When you choose a mentor in your life, ನಿಮ್ಮ ಜೀವಿತದಲ್ಲಿ ನೀವು ಮಾರ್ಗದರ್ಶಕರನ್ನು ನೀವು ಆರಿಸಿಕೊಳ್ಳುವಾಗ it's very important what kind of a person, what kind of a man of God that you are choosing. ನೀವು ಎಂತ ದೇವ ಮನುಷ್ಯನನ್ನ ಎಂತ ವ್ಯಕ್ತಿಯನ್ನು ಆರಿಸಿಕೊಳ್ಳುತ್ತೀರಿ ಅದು ಪ್ರಾಮುಖ್ಯವುಳ್ಳ So ವಿಚಾರ. there are many different kinds of pastors. ಇವತ್ತಿನ ದಿವಸ ಬೇರೆ ಬೇರೆ ರೀತಿಯ ಸೇವಕರುಗಳಿದ್ದಾರೆ. There are Sunday pastors. ಕೆಲವು ಭಾನುವಾರದ ಸೇವಕರುಗಳಿದ್ದಾರೆ. They only preach on Sunday. ಕೇವಲ ಭಾನುವಾರ ಮಾತ್ರ ಅವರು ಸೇವೆಯನ್ನು ಮಾಡುತ್ತಾರೆ, ಸುವಾರ್ತೆಯನ್ನು They are ಸಾರುತ್ತಾರೆ. very godly on Sunday. ಭಾನುವಾರ ದಿವಸ ಬಹಳ ಒಂದು ಆತ್ಮಿಕರಾಗಿರುತ್ತಾರೆ. But from Monday to Saturday, ಆದರೆ ಸೋಮವಾರದಿಂದ ಶನಿವಾರದವರೆಗೂ they are in the world. ಅವರ ಲೋಕದಲ್ಲಿ ಇರುತ್ತಾರೆ. When you are choosing a person as your mentor, ನಿಮ್ಮ ಒಂದು ಮಾರ್ಗದರ್ಶಕರಾಗಿ ನೀವು ಆರಿಸಿಕೊಳ್ಳುವಾಗ when you choose someone as your spiritual father, ನಿಮ್ಮ ಆತ್ಮಿಕ ತಂದೆಯಾಗಿ ನೀವು ಆರಿಸಿಕೊಳ್ಳುವಾಗ whom are you choosing? ಯಾರನ್ನು ನೀವು ಆರಿಸಿಕೊಳ್ಳುತ್ತೀರಿ? See, Moses, ಮೋಶೆ he used to be in the presence of ಆದ್ರೆ God. ದೇವರ ಪ್ರಸನ್ನತೆಯಲ್ಲಿ He ಇರುತ್ತಿದ್ದನು. had a mighty prayer life. ಆತನಿಗೆ ಒಂದು ಶ್ರೇಷ್ಠವಾದ ಒಂದು ಪ್ರಾರ್ಥನೆ ಜೀವಿತ ಆತನಲ್ಲಿ ಇತ್ತು. That was a person that Joshua chose as his mentor. ಅದಕ್ಕೋಸ್ಕರವಾಗಿಯೇ ಅಲ್ಲಿ ಯೆಹೋಶುವನು ಮೋಶೆಯನ್ನ ತನ್ನ ಮಾರ್ಗದರ್ಶಕನಾಗಿ ಆತನ ಆರಿಸಿಕೊಂಡನು. The Bible says, ಸತ್ಯವೇದ ರೀತಿಯಲ್ಲಿ ಹೇಳ್ತಾರೆ, even when Moses left the tabernacle, ಮೋಶೆ ದೇವದರ್ಶನದ ಗುಡಾರವನ್ನು ಬಿಟ್ಟು ಹೋದಾಗ ಕೂಡಲೂ Joshua did not depart from the tabernacle. ಯೆಹೋಶುವನು ಆತನ ದೇವದರ್ಶನದ ಗುಡಾರವನ್ನು ಬಿಟ್ಟು ಹೋಗಲಿಲ್ಲ. So what did he learn from his mentor Moses? ಆತನ ಒಂದು ಮಾರ್ಗದರ್ಶಕನಾದ ಮೋಶೆಯಿಂದ ಆತನು ಏನನ್ನು He ಕಲಿತುಕೊಂಡಿದ್ದಾನೆ? learned the intimacy to be with God. ದೇವರ ಜೊತೆ ಒಂದು ನಿಕಟವಾದ ಸಂಬಂಧವನ್ನು ಇಟ್ಟುಕೊಳ್ಳುವುದನ್ನು ಆತನು ಕಲಿತನೆಂದು ನಾವು ನೋಡ್ತೇವೆ. So maybe you have chosen someone as your mentor. ಸರಿ, ಇವತ್ತಿನ ದಿವಸ ಯಾರನ್ನೋ ಒಬ್ಬರನ್ನ ನೀವು ದೇವರ ಮಾರ್ಗದರ್ಶಕರನ್ನ ಆರಿಸಿಕೊಂಡಿರಬಹುದು. You have to be careful when you are choosing it. ನೀವು ಯಾವಾಗ ಆಯ್ಕೆ ಮಾಡ್ತೀರೋ ಅವಾಗ ಬಹಳ ಎಚ್ಚರದಿಂದ ಇರಬೇಕು. Read Exodus chapter 24 verse number 13. ಆ ವಿಮೋಚನ ಕಾಂಡ 24ನೇ ಅಧ್ಯಾಯ 13ನೇ ವಚನವನ್ನು ನೋಡಿಕೊಳ್ಳೋಣ. What it says about Joshua. ಯೆಹೋಶುವನ ಬಗ್ಗೆ ಏನನ್ನ ಹೇಳ್ತಾ ಇದೆ? Exodus chapter 24 verse number 13. ಈ ವಿಮೋಚನ ಕಾಂಡ 24ನೇ ಅಧ್ಯಾಯ 13ನೇ ವಚನ. See, the Bible says when Moses went up to the mountain to meet God, Joshua followed him. ಮೋಶೆ ತನ್ನ ಶಿಷ್ಯನಾದ ಯೆಹೋಶುವನ ಸಮೇತ ಎದ್ದು ದೇವರ ಬೆಟ್ಟದ ಮೇಲಕ್ಕೆ ಹೋದನು. Hallelujah. See, when Moses went to speak to the Lord, ಯಾವಾಗ ಮೋಶೆ ದೇವರ ಬಳಿ ಪ್ರಾರ್ಥನೆ ಮಾಡುವುದಕ್ಕೆ ಅಥವಾ ಮಾತನಾಡುವುದಕ್ಕೆ ಹೋಗುವಾಗ the Bible says even Joshua followed him. ಸತ್ಯವೇದ ಹೇಳುತ್ತದೆ ಯೆಹೋಶುವನು ಕೂಡ ಆತನು ಹಿಂಬಾಲಿಸಿಕೊಂಡು When ಹೋದನು. you choose your mentor, ನೀವು ಯಾವಾಗ ನಿಮ್ಮ ಒಂದು ಮಾರ್ಗದರ್ಶಕರನ್ನು ಆರಿಸಿಕೊಳ್ಳುತ್ತೀರೋ that mentor must take you to the God. ಆ ಮಾರ್ಗದರ್ಶಕರು ನಿಮ್ಮನ್ನ ದೇವರ ಕಡೆ ನಡೆಸಬೇಕು. He must bring you to read the word of God. ದೇವರ ವಾಕ್ಯವನ್ನು ಓದುವಂತೆ ನಿಮ್ಮನ್ನ ಹುರಿದುಂಬಿಸಬೇಕು. He must bring your intimacy with God. ದೇವರ ಜೊತೆ ಒಂದು ನಿಕಟವಾದ ಸಂಬಂಧವನ್ನು ಹೊಂದುವಂತೆ ಮಾಡಬೇಕು. Praise the Lord. Hallelujah. One day this man Joshua, ಒಂದು ದಿವಸ ಈ ದೇವ ಮನುಷ್ಯನಾದ ಯೆಹೋಶುವ he brought the Israelites into the promised land of Canaan. ಈ ಅದರ ಕಾನಾನ ದೇಶ ಅಂದ್ರೆ ವಾಗ್ದಾನ ದೇಶಕ್ಕೆ ಇಸ್ರಾಯೇಲರನ್ನ ಕರೆದುಕೊಂಡು ಹೋದರೆಂದು ನಾವು It was ನೋಡುತ್ತೇವೆ. no other man. ಯಾವ ಒಬ್ಬ ಮನುಷ್ಯನಲ್ಲ, It was not Aaron. ಆರೋನನಲ್ಲ, It was the high priest. ಅದರ ಒಬ್ಬ It was ಮಹಾಯಾಜಕನಾಗಿದ್ದರು. not Miriam. ಅದು ಮಿರ್ಯಾಮಳಲ್ಲ, She was a prophetess.
prophetess. ಆತ ಪ್ರವಾದಿನಿಯಾಗಿದ್ದಳು. Joshua, ಆದ್ರೆ ಯೆಹೋಶುವನು who was a servant of Moses, ಮೋಶೆಯ ಸೇವಕನಾಗಿದ್ದನು, ಮೋಶೆಯ ಜೊತೆ ಶಿಷ್ಯನಾಗಿದ್ದನು. he brought Israelite into the promised land of Canaan. ಆತನು ಕಾನಾನ್ ದೇಶಕ್ಕೆ ಅಂದ್ರೆ ಇಸ್ರಾಯೇಲರ ವಾಗ್ದಾನ ದೇಶಕ್ಕೆ ಪ್ರವೇಶ ಮಾಡುವಂತೆ ಮಾಡಿದನು. Hallelujah. Hallelujah. That's why church, you need to have a better mentor in your life. ಅದಕ್ಕೋಸ್ಕರವಾಗಿ ಸಭೆಯೇ ನಿಮ್ಮ ಜೀವಿತದಲ್ಲಿ ಒಂದು ಒಳ್ಳೆಯ ಒಂದು ಮಾರ್ಗದರ್ಶಕರನ್ನು Let me ಇಟ್ಟುಕೊಳ್ಳಬೇಕು. give you another example from the Bible. ಸತ್ಯವೇದದಲ್ಲಿ ಇನ್ನೊಂದು ಉದಾಹರಣೆಯನ್ನು You have ತೆಗೆದುಕೊಳ್ಳೋಣ. known about Elisha the prophet. ನಿಮಗೆಲ್ಲರಿಗೂ ಪ್ರವಾದಿ ಎಲೀಷನ ಬಗ್ಗೆ ಗೊತ್ತಿದೆ. The Bible says he was a farmer. ಆತನ ಒಬ್ಬ ರೈತನಾಗಿದ್ದನು ಅನ್ನೋದನ್ನು ನಾವು ಸತ್ಯವೇದ ಹೇಳ್ತಾ The ಇದೆ. Bible says ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ when ಇದೆ. Elijah meets Elisha for the first time, ಮೊದಲನೇ ಬಾರಿ ಎಲಿಯನು ಎಲೀಷನನ್ನು ಸಂಧಿಸುವಾಗ what was Elisha doing? ಆ ಎಲೀಷನು ಏನನ್ನು ಮಾಡ್ತಿದ್ದನು? The Bible says ಸತ್ಯವೇದ ಈ ರೀತಿಯಲ್ಲಿ he ಹೇಳ್ತಾ was ಇದೆ. plowing with 12 yoke of oxen. ಆತನು 12 ಎತ್ತುಗಳನ್ನ ಹಿಡಿದುಕೊಂಡು ಆತನು ಆ ಭೂಮಿಯನ್ನು ಉಳುತ್ತಿದ್ದನೆಂದು ನಾವು ನೋಡ್ತಾ The ಇದ್ದೇವೆ. meaning is Elisha's father was a rich man. ಅದರ ಅರ್ಥ ಏನಂತಂದ್ರೆ ಎಲೀಷನ ತಂದೆ ಅವನು ಒಬ್ಬ ಶ್ರೀಮಂತ ವ್ಯಕ್ತಿಯಾಗಿದ್ದನು. One day Elijah came and threw his mantle on Elisha. ಒಂದು ದಿವಸ ಎಲಿಯನು ಆತನು ಎಲೀಷನ ಮೇಲೆ ತನ್ನ ಕಂಬಳಿಯನ್ನು ಹೊದಿಸಿದನು. And from that day onwards, ಆ ದಿವಸದಿಂದ Elisha left his family, ಎಲೀಷನು ತನ್ನ ಕುಟುಂಬವನ್ನು ಎಲ್ಲವನ್ನ ಬಿಟ್ಟನು. faithfully followed Elijah the man of ನಂಬಿಗಸ್ತನಾಗಿ God. ಪ್ರವಾದಿಯಾದ ಎಲಿಯನನ್ನು ಆತನು ಹಿಂಬಾಲಿಸಿದನು. There were many prophets in those days. ಆ ದಿನಮಾನಗಳಲ್ಲಿ ಅನೇಕ ಪ್ರವಾದಿಗಳು ಆ ದಿನಮಾನ ಇಸ್ರಾಯೇಲಿನಲ್ಲಿ ಇದ್ದರು. No other prophet followed Elijah just like Elisha followed him. ಆ ಯಾವ ರೀತಿಯಲ್ಲಿ ಎಲೀಷನು ಎಲಿಯನನ್ನು ಹಿಂಬಾಲಿಸಿದರು, ಯಾವ ಪ್ರವಾದಿಯೂ ಕೂಡ ಎಲಿಯನನ್ನು ಹಿಂಬಾಲಿಸಲಿಲ್ಲ. The Bible says it. ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ When ಇದೆ. you read the life of Elisha, ನೀವು ಎಲೀಷನ ಜೀವಿತವನ್ನು ಓದುವಾಗ we can learn many things from his life. ನಾವು ಆತನ ಜೀವಿತದಲ್ಲಿ ಅನೇಕ ವಿಚಾರಗಳನ್ನು The ಕಲಿಯಬಹುದು. Bible says ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ. Elisha, he was pouring water to the hands of Elijah. ಎಲೀಷನು ಆತನು ಎಲಿಯನ ಕೈಗೆ ನೀರು ಕೊಡುವ ರೀತಿಯಲ್ಲಿ ಸೇವೆ ಮಾಡಿದನು. He became a servant. He became literally servant to the man of God Elijah. ಆತನು ದೇವರ ಮನುಷ್ಯನಾದ ಎಲಿಯನಿಗೆ ಆತನು ಸೇವಕನಾಗಿ ಕೆಲಸ ಮಾಡಿದನೆಂದು ನಾವು ನೋಡ್ತಾ ಇದ್ದೇವೆ. Today we see many people, they want to get closer to pastors. ಇವತ್ತಿನ ದಿವಸ ಅನೇಕ ಜನರು ನಾವು ಸೇವಕರಿಗೆ ಹತ್ತಿರವಾಗಬೇಕೆಂದು ಬಯಸುತ್ತಾರೆ. Many of you want to become very close to the man and the woman of God. ಅನೇಕ ಜನರು ದೇವ ಮನುಷ್ಯರಿಗೆ ನೀವು ಹತ್ತಿರವಾಗಬೇಕೆಂದು ಬಯಸುತ್ತಾರೆ. Just simply to have that relationship. ಕೇವಲ ಒಂದು ಸಂಬಂಧವನ್ನು ನಿಕಟವಾದ ಸೇವಕರ ಜೊತೆ They ಸಂಬಂಧವನ್ನು have no ಹೊಂದಿರಬೇಕು. absolute interest in learning from the man of God. ಆ ದೇವರ ಮನುಷ್ಯನಿಂದ ಏನೋ ವಿಚಾರವನ್ನು ಕಲಿಯಬೇಕು ಎನ್ನುವಂತಹ ಪ್ರಾಮುಖ್ಯದ ಆಸಕ್ತಿ ಇಲ್ಲ. They really don't know what to do or how to use the anointing from the man of God. ದೇವರ ಮನುಷ್ಯನಲ್ಲಿರುವಂತಹ ಅಭಿಷೇಕವನ್ನು ಯಾವ ರೀತಿ ಉಪಯೋಗಿಸಿಕೊಳ್ಳಬೇಕು ಎಂದು ಅವರಿಗೆ ಗೊತ್ತಿಲ್ಲ. Many people, they don't care about the anointing the man of God carries. ದೇವರ ಮನುಷ್ಯರ ಮೇಲೆ ಇರುವಂತಹ ಅಭಿಷೇಕದ ಬಗ್ಗೆ ಒಂದು ಪ್ರಾಮುಖ್ಯತೆ ಅವರಿಗೆ ಗೊತ್ತಿಲ್ಲ. They just want to use their anointing for their prayer request to be answered. ಅವರ ಪ್ರಾರ್ಥನೆಗಳನ್ನು ಉತ್ತರ ದೊರಕಬೇಕು ಅನ್ನುವ ವಿಚಾರವಾಗಿ ಮಾತ್ರ ಅವರ ಅಭಿಷೇಕವನ್ನು Church, ಉಪಯೋಗಿಸುತ್ತಾರೆ. we are in the last days. ಸಭೆ ನಾವು ಕಡೆಯ ದಿನಗಳಲ್ಲಿದ್ದೇವೆ. There are many false prophets. ಅನೇಕ ಸುಳ್ಳು ಪ್ರವಾದಿಗಳಿದ್ದಾರೆ. We need a right mentor, a right guide who can take us to God. ನಮ್ಮನ್ನ ದೇವರ ಬಳಿ ಕರೆದುಕೊಂಡು ಹೋಗುವಂತ ಸರಿಯಾದ ಮಾರ್ಗದರ್ಶಕರು, ಸರಿಯಾದ ಒಂದು ಸೇವಕರು ನಮಗೆ ಅಗತ್ಯವಿದೆ. Just like Corinthians had Paul for them. ಯಾವ ರೀತಿಯಲ್ಲಿ ನೋಡುವಾಗ ಕೊರಿಂಥದವರ ಬರೆದ ಪತ್ರಿಕೆಯಲ್ಲಿ ಇದ್ದಂತೆ, ಕೊರಿಂಥದವರಿಗೆ ಇದ್ದಂತೆ ಅಲ್ಲಿ ಪೌಲನು ಯಾವ ರೀತಿಯಲ್ಲಿ ಇದ್ದನೋ ಆ ರೀತಿಯಲ್ಲಿ We need a right guide who can take us or lead us into truth. ನಮಗೆ ಸತ್ಯದೆಡೆಗೆ ನಡೆಸುವಂತ ಸರಿಯಾದ ರೀತಿಯ ಮಾರ್ಗದರ್ಶಕರು ಅಗತ್ಯ Yes, ಇದ್ದಾರೆ. we have the Holy Spirit, ನಮಗೆ ಪರಿಶುದ್ಧಾತ್ಮನಿದ್ದಾನೆ. but still, ಆದರೂ ಕೂಡ it's good that we have a right mentor on this earth. ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಒಂದು ಸರಿಯಾದ ರೀತಿಯ ಮಾರ್ಗದರ್ಶಕರ ಅಗತ್ಯವಿದೆ. Can you imagine what if someone has a mentor who has a nature of Judas Iscariot? ಆಲೋಚನೆ ಮಾಡ್ರಿ, ಯೂದ ಇಸ್ಕರಿಯೋತನ ರೀತಿಯಲ್ಲಿ ಒಂದು ಸ್ವಭಾವವುಳ್ಳಂತ ವ್ಯಕ್ತಿಯ ರೀತಿಯಲ್ಲಿ ಇರುವಂತ ಮಾರ್ಗದರ್ಶಕರು ಯಾರಿಗಾದ್ರೂ ಒಬ್ಬರಿಗೆ ಇರುವುದಾದರೆ, What if someone has a mentor whose nature is like Saul? ಸೌಲನ ರೀತಿಯಲ್ಲಿ ಆಲೋಚನೆ ಉಳ್ಳಂತ ವ್ಯಕ್ತಿಯಂತ ಒಂದು ಮಾರ್ಗದರ್ಶಕರು ಯಾರಿಗಾದ್ರೂ ಇರೋದಾದ್ರೆ What is their end? ಅವರ ಒಂದು ಅಂತ್ಯ ಯಾವ ರೀತಿ ಇರುತ್ತದೆ? They are going to lose their salvation. ಅವರು ರಕ್ಷಣೆಯನ್ನು ಕಳೆದುಕೊಳ್ಳುತ್ತಾರೆ. Just have a mentor like Paul. ನಾವು ಪೌಲನ ರೀತಿಯಲ್ಲಿ ಒಂದು ವೇಳೆ ಮಾರ್ಗದರ್ಶಕರು ನಮಗಿರುವುದಾದರೆ, Just have a mentor like Apostle John. ಅಪೊಸ್ತಲನಾದ ಯೋಹಾನನ ರೀತಿಯಲ್ಲಿ ಮಾರ್ಗದರ್ಶಕರು ನಮಗಿರುವುದಾದರೆ, Have a mentor like Moses. ಮೋಶೆಯ ರೀತಿಯಲ್ಲಿ ಮಾರ್ಗದರ್ಶಕರು ನಮಗಿರುವುದಾದರೆ,
ಇರುವುದಾದರೆ You have one like Elijah the man of God. ಎಲಿಯನ ದೇವರ ಮನುಷ್ಯನಾದ ಎಲಿಯನ ರೀತಿಯಲ್ಲಿ ಮಾರ್ಗದರ್ಶನ ನಮಗಿರುವುದಾದರೆ We will meet God. ನಾವು ದೇವರನ್ನು ಸಲ್ಲಿಸುತ್ತೇವೆ. Hallelujah. Hallelujah. Just today, ಇವತ್ತಿನ ದಿವಸ choose your guide. ನೀವು ನಿಮ್ಮ ಮಾರ್ಗದರ್ಶಕರನ್ನು If you ಆರಿಸಿಕೊಳ್ಳುವಾಗ don't have a guide, ನಿಮಗೆ ಮಾರ್ಗದರ್ಶಕರು you ಇಲ್ಲ don't have a mentor. ನಿಮಗೆ ಮಾರ್ಗದರ್ಶಕರು ಇಲ್ಲ ಎನ್ನುವುದಾದರೆ Today you will pray for it. ಇವತ್ತಿನ ದಿವಸ ಅದಕ್ಕೋಸ್ಕರವಾಗಿ ನೀವು ಪ್ರಾರ್ಥನೆ Lord, ಮಾಡಿ, give me a right mentor. ದೇವರೇ ನನಗೆ ಸರಿಯಾದ ಮಾರ್ಗದರ್ಶಕರನ್ನು ನನಗೆ ಕೊಡು, Give me a right guide. ನನಗೆ ಸರಿಯಾದ ಒಂದು ಮಾರ್ಗದರ್ಶಕರನ್ನು ನನಗೆ ಕೊಡು. In times of confusion, ಗೊಂದಲದ ಸಮಯದಲ್ಲಿ you are going to make a great decision in your life. ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ದೊಡ್ಡ ನಿರ್ಧಾರಗಳನ್ನು ಕೈಗೊಳ್ಳುವಾಗ You need a mentor. ನಿಮಗೆ ಮಾರ್ಗದರ್ಶಕರ ಅಗತ್ಯವಿದೆ. Hallelujah. Hallelujah. Just today you need to question yourself. ಸಭೆ ನಿಮ್ಮನ್ನ ನೀವು ಪ್ರಶ್ನೆ ಮಾಡಿಕೊಳ್ಳ್ರಿ. From whom are you learning from? ಯಾರಿಂದ ನೀವು Whom ಕಲಿತುಕೊಳ್ಳುತ್ತಿದ್ದೀರಿ? are you imitating? ಯಾರನ್ನು ನೀವು ಅನುಕರಣೆ Who ಮಾಡುತ್ತಿದ್ದೀರಿ? is your mentor? ಯಾರು ನಿಮ್ಮ ಮಾರ್ಗದರ್ಶಕರು ಯಾರು? If you don't have one, ಒಂದು ವೇಳೆ ಮಾರ್ಗದರ್ಶಕರು ನಿಮಗೆ ಇಲ್ಲದೆ ಇರುವುದಾದರೆ pray for it. ನೀವು ಅದಕ್ಕೋಸ್ಕರ ಪ್ರಾರ್ಥನೆ I ಮಾಡಬೇಕು. pray that you will receive one of the best. ನಿಮಗೆ ಒಳ್ಳೆ ಸೂಕ್ತವಾದದನ್ನ ಅತ್ಯುತ್ತಮವಾದ ದೇವರು ಕೊಡುವಾಗ ನಾನು ಪ್ರಾರ್ಥನೆ ಮಾಡ್ತೇನೆ. Hallelujah. Hallelujah. Bless everyone according to this word of God. ಈ ವಾಕ್ಯದ ಪ್ರಕಾರವಾಗಿ ದೇವರು ನಿಮ್ಮೆಲ್ಲರನ್ನು Especially ಆಶೀರ್ವದಿಸಲಿ. according to 1 Corinthians chapter 4 verse number 15 and 16. ಮೊದಲನೇ ಕೊರಿಂಥ ಬರೆದ ಪತ್ರಿಕೆ 4ನೇ ಅಧ್ಯಾಯ 15, 16ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಸಂಭ ಈ ಬೆಳಗಿನ ಜಾವದಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ಬರುವಂತೆಯೂ ಕರ್ತನೇ ರಾಜ ಪ್ರಾರ್ಥಿಸುವಂತೆಯೂ ಕರ್ತನೇ ರಾಜ ನಿನ್ನನ್ನು ಸ್ತುತಿಸುವಂತೆಯೂ ನಿನ್ನ ಅಮೂಲ್ಯವಾದ ವಾಕ್ಯಗಳನ್ನು ಕೇಳುವಂತೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ ಯೇಸಪ್ಪ. ಕರ್ತನೇ ರಾಜ, ಹೌದು ಸ್ವಾಮಿ, ಈ ಲೋಕದಲ್ಲಿ ಕರ್ತನೇ ನಾವು ಸ್ವಾಮಿ ನಿನ್ನನ್ನ ನಿಕಟವಾಗಿ ಕಾಣುವುದಕ್ಕೋಸ್ಕರವಾಗಿ, ನಿನ್ನ ಅನ್ಯೋನ್ಯತೆಯನ್ನು ಪಡೆಯುವುದಕ್ಕೋಸ್ಕರವಾಗಿ ನಮಗೊಬ್ಬರು ಮಾರ್ಗದರ್ಶಕರು ಕರ್ತನೆ ನೀನು ಕೊಡುವುದಕ್ಕಾಗಿ ಸ್ತೋತ್ರ ಯೇಸಪ್ಪ. ಕರ್ತನೆ ರಾಜ, ಯಾರನ್ನು ನಾವು ಆರಿಸಿಕೊಳ್ಳಬೇಕು ಅನ್ನೋದನ್ನ ದೇವರಾತ್ಮನೇ ನೀವು ನಮ್ಮ ಹೃದಯದಲ್ಲಿ ಬರೆಯುವುದಕ್ಕಾಗಿ ಸ್ತೋತ್ರ ಕರ್ತನೆ. ನೀನು ನಮಗೆ ತಿಳಿಸಿಕೊಡುವುದಕ್ಕಾಗಿ ಸ್ತೋತ್ರ. ನಾವು ಯಾವುದೇ ಕರ್ತನೆ ತಪ್ಪಾದ ವ್ಯಕ್ತಿಯನ್ನು ಆರಿಸಿಕೊಳ್ಳದೆ ಅಥವಾ ಗೊಂದಲಕ್ಕೊಳಗಾಗದೆ ಕರ್ತನೆ ಸೈತಾನನ ಯಾವುದು ಉರುಳಿಗೆ ಕರ್ತನೆ ಸಿಕ್ಕಿ ಹಾಕಿಕೊಳ್ಳದೆ ನಮಗೆ ಸಹಾಯಹಸ್ತವನ್ನ ಚಾಚರಿಸಪ್ಪ. ಕರ್ತನೆ, ನಮಗೆ ಮೊದಲನೇ ಮಾರ್ಗದರ್ಶಕರು ಕರ್ತನೆ ಸತ್ಯವೇದವಾಗಿದೆ ಕರ್ತನೆ. ನೀನು ದೇವರಾತ್ಮ ಪ್ರೇರಿತವಾಗಿ ಬರೆದಿರುವಂತಹ ವಾಕ್ಯಗಳು ಕರ್ತನೆ, ಆ ವಾಕ್ಯಗಳ ಪ್ರಕಾರವಾಗಿ ನಡೆಯುವಂತಹ ವ್ಯಕ್ತಿಯನ್ನ ಕರ್ತನೆ ನಾವು ಆರಿಸಿಕೊಳ್ಳುವ ಹಾಗೆ, ಅದರ ರೀತಿಯಲ್ಲಿ ಕರ್ತನೆ ಜೀವಿಸುವ ಹಾಗೆ ನಮಗೆ ಸಹಾಯಹಸ್ತವನ್ನ ಚಾಚರಿಸಪ್ಪ. ಕರ್ತನೆ ರಾಜ, ವಿರೋಧವಾಗಿ ಕರ್ತನೆ ನಮ್ಮನ್ನ ಗಲಿಬಿಲಿಗೊಳಿಸುವಂತ, ಗೊಂದಲಗೊಳಿಸುವಂತ ಕರ್ತನೆ ರಾಜ, ನಮಗೆ ತಪ್ಪಾದ ಆಯ್ಕೆಯನ್ನು ಮಾಡುವಂತೆ ಪ್ರೇರೇಪಿಸುವಂತ ಎಲ್ಲ ಸೈತಾನನ ಕಾರ್ಯಗಳನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ವಂದಿಸಿ ಮರುದಾಗ್ತದೆ ಬಿಡುಗಡೆ ಉಂಟು ಮಾಡಿ ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆಯೇ, ಆಮೆನ್.